ವೀಕ್ಷಕ ಪ್ರಭುಗಳೇ, ತಮ್ನೆಲನ್ನು ನೋಡಿ ನನ್ನ ಚಾನಲ್ಗೆ ಭೇಟಿ ನೀಡಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಬಂದಿದ್ದೀರಾ, ದಯಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಈತನ ಮೇಲೆ ಇಷ್ಟೊಂದು ಅಕ್ರಮ ಮಾಡಿದ್ದು ಸರಿಯೋ ತಪ್ಪೋ ತಿಳಿಸಿ. ವೀಕ್ಷಕರ ಸಮಯವನ್ನು ಎಲ್ಲೆಲ್ಲೋ ವ್ಯರ್ಥ ಮಾಡ್ತೀವಿ, ದಯಮಾಡಿ 5 ನಿಮಿಷ ವಿಡಿಯೋವನ್ನು ಪೂರ್ತಿ ನೋಡಿ. ಸದನದಲ್ಲಿ ಇಷ್ಟೊಂದು ಈತನ ಬಗ್ಗೆ ಚರ್ಚೆ ಯಾಕೆ? ಈತ ಮಾಡಿದ ತಪ್ಪಾದರೂ ಏನು? ಈತನನ್ನು ಜೈಲಿಗಟ್ಟಲು ಕಾಯುತ್ತಿರುವ ರಾಜಕಾರಣಿಗಳು ಇಂದಿನ ಸಂಚೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ. ಈ ಸರ್ಕಾರ ಗಟ್ಟಿ ಮನ್ಸು ಮಾಡಿ ಯಾರು ಅಕ್ರಮ ವಲಸಿಗರು ನಮ್ಮ ರಾಜ್ಯದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಹೊರಗಾಗ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಮುಖ್ಯವಾಗಿ ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಪುನೀತ್ ಕೆರಳಿಗೆ ಯಾರು ಅಧಿಕಾರ ಕೊಟ್ರು? ಅವು ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ ಮೇಲೆ ಕೇಸ್ ಹಾಕಿದ್ರಿ. ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಪುನೀತ್ ಕೆರಳಿ ಅಂತಕ್ಕಂಥ ಹಿಂದೂ ಕಾರ್ಯಕರ್ತ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಹಿಡ್ಕೊಟ್ರೆ ಒಳಗಾಕಿ ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಅನ್ಯಾಯ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದಾವೆ. ಈತನನ್ನ ನೋಡಿ ಭಯ ಬಿದ್ದು ಕೇಸ್ಗಳ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತಿರೋ ಕಾರಣ ಏನೋ ಗೊತ್ತೇ? ಇದು ಕರ್ನಾಟಕಕ್ಕೆ ಹಿಡಿದಿರ್ತಕ್ಕಂಥ ಗೆದ್ದಲು. ಇದು ನಾವು ದೇವಸ್ಥಾನಕ್ಕೆ ಎಲೆಕ್ಟ್ರಿಸಿಟಿ ಕೇಳಿದ್ರೆ ಕೊಡಲ್ಲ ಅಂದ್ರು, ಆದ್ರೆ ಇಲ್ಲಿ ಅನಧಿಕೃತವಾಗಿ ಎಲ್ಲರ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಇದೆ. ಬೆಸ್ಕಾಂ ಅವರು ಆನ್ಸರ್ ಮಾಡ್ಬೇಕು ಇಲ್ಲಿ ಹೆಂಗೆ ಎಲೆಕ್ಟ್ರಿಸಿಟಿ ಬಂತು ಅಂತ. ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ. ಇವನ ಹೇಳ್ತಾ ಇದ್ರೆ 500 ಜನ ಬಂಗ್ಲಾದೇಶಿದಾರಂತೆ. ಒಪ್ಸಿ ಬಂದ ತಕ್ಷಣ ಓಡ್ರಿ ಅಂತ ಹೇಳ್ಕೊಟ್ರೆ ಸರಿನಾ? ಅದು आपका ये आधार कार्ड भारत को आगे है ना? ट्रेन पे आया फ्लाइट पे आया? ट्रेन पे आया. कितना पैसा दिया? ಯಾವ ತರ ಆಗಿದೆ ಅಂತ ಅಂದ್ರೆ ಬಾಂಗ್ಲಾದಿಂದ ಕಲ್ಕತ್ತಾಗ ಬರ್ತಾರೆ, ಕಲ್ಕತ್ತಾದಲ್ಲಿ ಐಡಿ ಕಾರ್ಡ್ ಮಾಡ್ತಾರೆ. ಅವರೇ ಹೇಳ್ತಾ ಇದಾರೆ ಮಮತಾ ಬ್ಯಾನರ್ಜಿ ಕಾ ಐಡಿ ಕಾರ್ಡ್ ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಬನ್ನಿ, ಸಭಿ ಭಾರತ್ ಕಾ ಹೈ ಕ್ಯಾ? ठीक है. को हर दिन बोलेगा लेकिन पुलिस तो पैसा लेगा, पुलिस खाएगा. वो आएगा, ಚಂದ ಲೇಕೆ ಚಲ ಜಾಯೇಗಾ. ಪೊಲೀಸ್ನವ್ರು ಬರ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ. ಎಲ್ರು ನೋಡ್ಕೊಳ್ಳಿ, ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರು ಈ ಮಾತನ್ನ ಗಂಭೀರವಾಗಿ ತಗೊಳ್ಳಿ. ಇವ್ರ ಹತ್ರ ಆಧಾರ್ ಕಾರ್ಡು ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ. ಯಾಕೆಂದ್ರೆ ಕೆಲವರು ಬೇಗ ಬಂದು ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕೆಲವ್ರ ಹತ್ರ ಇದೆ. ಯಾರ ಹತ್ರ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಭಾರತದಿಲ್ವೋ ಅವರು ಬಾಂಗ್ಲಾ ಅಂತ ಹೇಳ್ತಾರೆ, ಯಾರ ಹತ್ರ ಇದೆಯೋ ಅವ್ರು ಭಾರತೀಯರು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಎಲೆಕ್ಟ್ರಿಸಿಟಿ ಸಿಕ್ಕಿದೆ, ಇಲ್ಲಿ ದುಡ್ಡಿಲ್ಲ. ಇವ್ರಿಗೆಲ್ಲ ಯಾರು ಮಾಡ್ಕೊಟ್ರು? ಇವರಿಗೆ ಸ್ಥಳಾವಕಾಶ ಯಾಕೆ ಕೊಟ್ರು? ಇವ್ರು ಟ್ಯಾಕ್ಸ್ ಕಟ್ತಾರ, ಇವ್ರಿಗೆ ಹೆಂಗ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ. आप हिंदी जानते हैं? नहीं जानते? चाचा कौन सा भाषा आता है आपको? बांग्ला भाषा आता है. ನೋಡಿದ್ರಲ್ಲ ವೀಕ್ಷಕರೇ, ಈ ವ್ಯಕ್ತಿ ಮಾಡಿದ ದೊಡ್ಡ ತಪ್ಪು ಇದೇನೆ. ಅಕ್ರಮವಾಗಿ ಭಾರತದ ಒಳಗೆ ನುಸುಳಿ ಬಂದ ಬಾಂಗ್ಲಿಯರನ್ನು ಕಂಡಿಡಿದಿದ್ದು, ಇವರ ಬಗ್ಗೆ ಮಾಹಿತಿಯನ್ನು ಹೊರತೆಗೆದಿದ್ದು. ಇದೇ ಪೊಲೀಸ್ ರಿಪೋರ್ಟ್ ಪ್ರಕಾರ ಅಕ್ರಮವಾಗಿ ನುಸುಳಿ ಬಂದ ಬಾಂಗ್ಲಿಯರ ಸಂಖ್ಯೆ 25 ಲಕ್ಷಕ್ಕೂ ಹೆಚ್ಚಿದೆ ಅಂತ ಇದೇ ಪೇಪರ್ನಲ್ಲಿ ಸಹ ಪ್ರಕಟವಾಗಿದೆ. ಆದರೆ ಅವ್ರನ್ನ ಹುಡುಕುವ ಪ್ರಯತ್ನ ಇದೆ ಅಂತಲೂ ಸಹ ಹಾಕಿರ್ತಾರೆ. ಆದರೆ ಈತ ಹುಡುಕಿ ಕೊಟ್ಟಿದ್ದೇ ಮಹಾ ತಪ್ಪು ಅನ್ನೋ ಹಾಗೆ ಈತನನ್ನು ಬಂಧಿಸಲಾಗುತ್ತೆ. ಆದರೆ ಅದೇ ನ್ಯಾಯಾಲಯದ ದೇಶಾಭಿಮಾನಿಯಾದಂತಹ ಜಡ್ಜ್ ಸಾಹೇಬರು ಈತನಿಗೆ ಬೇಲನ್ನು ನೀಡ್ತಾರೆ. ವೀಕ್ಷಕರೇ, ಇವತ್ತು ಅವರಿಗೆ ಬೇಲನ್ನು ನೀಡದೇ ಇದ್ದಿದ್ದರೆ ಈತನನ್ನು ಪರ್ಮನೆಂಟಾಗಿ ಜೈಲಿಗೆ ಹಾಕುವ ಹುನ್ನಾರ ನಡೆದಿತ್ತು. ಇದಕ್ಕೂ ಮೊದಲು ಈತನ ಮೇಲೆ 100 ಕೇಸುಗಳನ್ನು ಹಾಕಲಾಗಿದೆ. ಈತ ಪ್ರತಿದಿನ ಕೋರ್ಟು ಹಾಗೂ ಮನೆಗೆ ಅಲೆದು ಸಾಕಾಗಿದ್ದಾನೆ. ವೀಕ್ಷಕರೇ, ಆ ಜಡ್ಜ್ ಮಾತನಾಡಿರುವುದನ್ನು ಸಹ ಇಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಬೇಡದ ವಿಚಾರದ ಬಗ್ಗೆ ಅಷ್ಟೊಂದು ಚರ್ಚೆ ಮಾಡುವ ನಮ್ಮ ಜನ ಈ ವಿಚಾರವನ್ನು ಯಾಕೆ ಬಿಟ್ಟರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಅಲ್ಲ ಅವರು ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ತೋರಿಸಿದ್ರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಟ್ರ್ಯಾಕ್ ಪೀಪಲ್ ಹೂ ಆರ್ ನಾಟ್ ರಿಜಿಸ್ಟರ್ಡ್ ವಿತ್ ದಿ FRRO. ಪೀಪಲ್ ಆರ್ ಸ್ಕ್ವಾಟಿಂಗ್ ಎವ್ರಿವೇರ್ ಇನ್ ದಿ ಸಿಟಿ. Nobody has visa, nobody has permit. You are permitting them to stay. No dispute. ಇವರು ತೋರಿಸಿದ್ರೆ ನಿಮಗೆ ಪ್ರಾಬ್ಲಮ್. No dispute, madam. ಮತ್ತೆ No dispute. Let them show document. What document? Sir, it is your duty. He has only projected it. You have to investigate it and you register a crime against this man. There is a method, madam. He can't go on assault people. Assault, man. There is no assault.